ಕಳೆದ 6-8 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಗಮನ ಕೊಡ್ತಾ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡದಾಟದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ, ಚೀಮಾರಿ ಆಗ್ತಾ ಇದ್ದಾರೆ. ಇಷ್ಟಾದರೂ ಸಹ ಅವರು ಯಾವುದೇ ಸರಿಪಡಿಸ್ಕೊಳ್ಳದೆ ಅವ್ರದ್ದೇ ರೀತಿಯಲ್ಲಿ ಗೊಂದಲದಲ್ಲಿ ನಿರತರಾಗಿದ್ದಾರೆ. ಮುಂದೆ ಬರೋ ದಿವಸಗಳು ಜನ ತಕ್ಕ ಪಾಠವನ್ನು ಕಳಿಸ್ತಾರೆ. ಸರ್ಕಾರ ಪತನ ಆಗ್ಬೋದಾ? ಸರ್ಕಾರ ಪತನ ಆಗ್ಬೋದಾ? ನನಗೇನು ಯಾವ ಥರ ಅನಿಸೋಲ್ಲ. ಈಗ ಸದ್ಯಕ್ಕೆ ಏನೇನು ಬೆಳವಣಿಗೆ ಆಗಿದೆ ಕಾದು ನೋಡೋಣ ನಾವು ನೀವೆಲ್ಲ ಸೇರಿ. ಸದಾನಂದಗೌಡರು ಕೂಡ ಹೇಳಿದ್ರು, ಸದಾನಂದಗೌಡರು ಕೂಡ ಹೇಳಿದ್ರು ಸರ್ಕಾರ ಮಾಡ್ಬೋದು ಬಿಜೆಪಿ ಕೂಡ ಅಂತ ಹೇಳಿ. ನಾನೀಗ ಅದನ್ನು ಯಾವುದ್ರ ಬಗ್ಗೆ ಹೇಳಕ್ಕೆ ನನಗೆ ಇಷ್ಟಪಡೋದಿಲ್ಲ. ರಾಜಕಾರಣ ಅಂತ ಗೊಂದಲದಲ್ಲಿದೆ. ಯಾವುದೇ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋಂಥ ವಾತಾವರಣ ಆಗಿದೆ. ಎಲ್ಲಕ್ಕೂ ಕಾದು ನೋಡೋಣ ಅಷ್ಟೇ. ಅಸೆಂಬ್ಲಿ ಬೇರೆ ಕರೆದಿದ್ದಾರೆ 8ನೇ ತಾರೀಕು ಅಸೆಂಬ್ಲಿ. ಈ ಒಂದು ಕಿತ್ತಾಟ ನಡುವೆ ಜೊತೆಗೆ ಈ ಅಭಿವೃದ್ಧಿ ಆಗ್ದಲೇ ಇರೋದು ಅಸೆಂಬ್ಲಿನಲ್ಲಿ ಬೆಳಗಾವಿ ಅಲ್ಲಿ ಸಹಜವಾಗಿ ನಡೆಯುವಂಥದ್ದು ನಡೆಯುತ್ತೆ.